ಓಂ ಶ್ರೀ ಗುರುಭ್ಯೋ ನಮಃ. ಪ್ರಿಯ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ಈ ಜ್ಯೋತಿಷ ಶಾಸ್ತ್ರದ ಸೂಕ್ಷ್ಮಗಳನ್ನು ನನಗೆ ಉಪದೇಶ ಮಾಡಿದ ಎಲ್ಲ ಗುರುಗಳನ್ನು ನಮಸ್ಕಾರ ಮಾಡಿ ನನ್ನ ವಂದನೆಗಳನ್ನು ಸಮರ್ಪಣೆ ಮಾಡುತ್ತೇನೆ. ನಾವು ಇವತ್ತಿನ ವಿಡಿಯೋದಲ್ಲಿ ನಮ್ಮ ಜೀವನದಲ್ಲಿ ಒಂದು ಅರ್ಥ ಕೊಡುವ ವಿವಾಹ ಎನ್ನುವ ವಿಷಯದಲ್ಲಿ ಜಾತಕಗಳಲ್ಲಿರುವ ಸೂಕ್ಷ್ಮಗಳನ್ನು ತಿಳಿದುಕೊಳ್ಳೋಣ. ಆ ಭಗವಂತನ ಸೃಷ್ಟಿಯ ಪ್ರಕಾರ ಬೆಳವಣಿಗೆ ಎನ್ನುವ ಸಿದ್ಧಾಂತ, ಪ್ರಕೃತಿಯ ಸಮತೋಲನ ಸಿದ್ಧಾಂತದ ಪ್ರಕಾರ ಈ ಪ್ರಪಂಚದಲ್ಲಿ ಸೃಷ್ಟಿ ಮತ್ತು ವಿನಾಶ ಯಾವಾಗಲೂ ನಡೆಯುತ್ತಿರುತ್ತದೆ. ಇದನ್ನು ಯಾರಿಂದಲೂ ಬದಲಾಯಿಸುವುದಕ್ಕೆ ಆಗುವುದಿಲ್ಲ. ಆ ರೀತಿ ನೇಚರ್ಸ್ ಬ್ಯಾಲೆನ್ಸ್ ಅನ್ನು ನಿರ್ವಹಿಸುವ ವಿಷಯದಲ್ಲಿ ಜನನ ಮರಣ ಇದ್ದೇ ಇರುತ್ತದೆ. ಅದರಲ್ಲಿ ಜನನ ಎನ್ನುವ ವಿಷಯದಲ್ಲಿ ಪುರುಷ ಮತ್ತು ಸ್ತ್ರೀಯರ ಪಾತ್ರವಿಲ್ಲದೆ ಜನನ ಸಾಧ್ಯವಿಲ್ಲ. ಇದು ಪ್ರತಿಯೊಂದು ಜೀವರಾಶಿಗೂ ಅನ್ವಯಿಸುತ್ತದೆ. ಇದರಲ್ಲಿ ಮರ ಮತ್ತು ಗಿಡಗಳು ಎಲ್ಲ ಸೇರಿ ಇರುತ್ತದೆ. ಇನ್ನು ವಿವರವಾಗಿ ಹೇಳಬೇಕೆಂದರೆ, ಈ ಪ್ರಕೃತಿಯಲ್ಲಿ ಧನಾತ್ಮಕ ಮತ್ತು ನಕಾರಾತ್ಮಕ ಅಂದರೆ ಪಾಸಿಟಿವ್ ಮತ್ತು ನೆಗೆಟಿವ್ ಇಲ್ಲದೆ ಯಾವ ಶಕ್ತಿಯೂ ಉತ್ಪತ್ತಿಯಾಗುವುದಿಲ್ಲ, ಇನ್ಕ್ಲೂಡಿಂಗ್ ಎಲೆಕ್ಟ್ರಿಸಿಟಿ. ಸ್ನೇಹಿತರೆ, ಈ ವಿಷಯಗಳನ್ನು ಏಕೆ ಹೇಳುತ್ತಿದ್ದೇನೆ ಅಂದರೆ, ಪುರುಷ ಮತ್ತು ಸ್ತ್ರೀಯ ಸಂಬಂಧ ಇಲ್ಲದೆ ಈ ಮಾನವ ಸಮುದಾಯ ಬೆಳೆಯುವುದಿಲ್ಲ ಎನ್ನುವುದೇ ನಿದರ್ಶನ. ಈ ಮಾನವ ಸಮುದಾಯ ಬೆಳೆಯುವುದಕ್ಕಾಗಿ ಒಂದು ಪುರುಷ ಮತ್ತು ಸ್ತ್ರೀಯನ್ನು ಒಟ್ಟಿಗೆ ಸೇರಿಸಿ ಇಡುವ ಸಂಪ್ರದಾಯಕ್ಕೆ ಅವರವರ ಸಂಪ್ರದಾಯಗಳಿಗೆ ಪ್ರಕಾರ ಸೇರಿಸಿ ಇಡುತ್ತಾರೆ. ನಮ್ಮ ಸ್ಟೈಲಲ್ಲಿ ಹೇಳುವುದಂದರೆ ಮದುವೆ ಅಥವಾ ವಿವಾಹ ಅಂತ ಹೇಳಬಹುದು. ಇದರಲ್ಲಿ ಸಾಕಷ್ಟು ವಿಧಾನಶಾಸ್ತ್ರಗಳು ಇದ್ದಾವೆ. ಇವಾಗ ನಮಗೆ ಆ ವಿಷಯಗಳು ಬೇಡ, ಆಮೇಲೆ ಆ ವಿಧಾನಗಳ ಬಗ್ಗೆ ವಿಶ್ಲೇಷಣೆ ಮಾಡುವ. ಈ ರೀತಿ ಮಾನವ ಕುಲವನ್ನು ಸೃಷ್ಟಿ ಮಾಡುವುದಕ್ಕಾಗಿ ಸೇರುವ ಪುರುಷ ಮತ್ತು ಸ್ತ್ರೀಯರಿಗೆ ಮಗುವನ್ನು ಸೃಷ್ಟಿ ಮಾಡುವುದಕ್ಕೆ ಆಗುತ್ತದೆಯೇ ಅಥವಾ ಇಲ್ಲವೇ ಎನ್ನುವುದು ಬೇರೆ ವಿಚಾರ. ಅದು ಅವರವರ ಜಾತಕದಲ್ಲಿರುವ ಗ್ರಹಗಳ ಸ್ಥಿತಿಗೆ ತಕ್ಕಂಥದ್ದಾಗಿರುತ್ತದೆ. ಕೆಲವರು ನಾವು ಬರೀ ದಾಂಪತ್ಯ ಸುಖಗಳಿಗಾಗಿ ಮಾತ್ರ ಸೇರಿ ಇರೋಣ, ಮಕ್ಕಳು ಮಾಡಿಕೊಳ್ಳುವುದು ಬೇಡ ಎನ್ನುವ ನಿರ್ಧಾರದಲ್ಲಿ ಇರುತ್ತಾರೆ. ಆದ್ದರಿಂದ ಸ್ನೇಹಿತರೆ, ವಿವಾಹ ಮಾಡಿಕೊಳ್ಳುವ ವಿಷಯದಲ್ಲಿ ಹಲವಾರು ಕಾರಣಗಳಿರುತ್ತದೆ. ಆದರೆ ಕುಲ ಸಂಪ್ರದಾಯ ಪ್ರಕಾರ ಮಕ್ಕಳನ್ನು ಸೃಷ್ಟಿ ಮಾಡುವುದಕ್ಕಾಗಿ ಎನ್ನುವುದೇ ದಳಮಟ್ಟದ ಕಾರಣವಾಗಿರುತ್ತದೆ. ಅಂದರೆ ಮದುವೆ ಎನ್ನುವುದು ಒಂದು ಸಂಪ್ರದಾಯ ಮಾತ್ರವೇ. ಮದುವೆಯಾದ ಮೇಲೆ ಅವರಿಬ್ಬರಿಗೆ ಹೊಂದಾಣಿಕೆ ಹೇಗಿರುತ್ತದೆ, ಅದು ಎಷ್ಟು ಕಾಲ ಮುಂದುವರಿಯುತ್ತದೆ, ಮಕ್ಕಳು ಮಾಡಿಕೊಳ್ಳುತ್ತಾರಾ, ಅವರಿಗೆ ಯಾವ ಯಾವ ರೀತಿಯಲ್ಲಿ ಸುಖಗಳು ಸಿಕ್ಕುತ್ತದೆ, ಮಕ್ಕಳಿಂದ ಅನುಕೂಲ ಇರುತ್ತದೆಯೇ, ಅವರಿಬ್ಬರೊಳಗೆ ಇರುವ ಪ್ರೀತಿ ನಿಜವಾದ ಪ್ರೀತಿಯೇ, ಕುಟುಂಬದವರೊಟ್ಟಿಗೆ ಹೊಂದಾಣಿಕೆ ಇರುತ್ತದೆಯೇ, ಅವರ ಗುಣ ಲಕ್ಷಣಗಳು ಹೇಗಿರುತ್ತದೆ, ಯಾವ ಕಾಲದಲ್ಲಿ ಯಾವ ರೀತಿ ಇಲ್ಲದ ನಡವಳಿಕೆಗಳಿರುತ್ತದೆ, ಅವರಿಗೆ ಎಷ್ಟು ಮದುವೆ ಆಗುತ್ತದೆ, ಮದುವೆ ಆಗದೆ ಎಷ್ಟು ಜನರೊಟ್ಟಿಗೆ ಸಂಬಂಧ ಇಟ್ಟುಕೊಳ್ಳುತ್ತಾರೆ, ಅದು ಯಾವ ರೀತಿ ಇಲ್ಲದ ಸಂಬಂಧ ಎನ್ನುವ ಹಲವಾರು ವಿಷಯಗಳನ್ನು ಅವರವರ ಜಾತಕದ ಮೂಲಕವಾಗಿ ಗ್ರಹಗಳ ಸ್ಥಿತಿಗೆ ತಕ್ಕಂಥದ್ದಾಗಿ ತಿಳಿದುಕೊಳ್ಳಬೇಕಾಗಿರುತ್ತದೆ. ಓಕೆ, ಇನ್ನು ಮುಂದೆ ನಾವು ಜಾತಕದಲ್ಲಿ ವೈವಾಹಿಕ ವಿಷಯಗಳ ಬಗ್ಗೆ ನೋಡೋಣ. ಒಂದೊಂದು ಜಾತಕದಲ್ಲೂ ಲಗ್ನ ಭಾವಕ್ಕೆ 7ನೇ ಭಾವ ಕಳತ್ರ ಭಾವ ಅನ್ನುತ್ತಾರೆ. ಕಳತ್ರ ಅಂದರೆ ಗಂಡಿನ ಜಾತಕದಲ್ಲಿ ಅವನ ಹೆಂಡತಿಯನ್ನು ಗುರುತಿಸುತ್ತದೆ. ಅದೇ ರೀತಿ ಹೆಣ್ಣಿನ ಜಾತಕದಲ್ಲಿ ಅವಳ ಗಂಡನನ್ನು ಗುರುತಿಸುತ್ತದೆ. ಮದುವೆ ಎನ್ನುವ ಅಂಗೀಕಾರವನ್ನು ಗುರುತಿಸುವ ಭಾವವಾಗಿ 7ನೇ ಭಾವ ಇರುತ್ತದೆ. 7ನೇ ಭಾವ ಮದುವೆ ಎನ್ನುವ ಒಪ್ಪಂದವನ್ನು ಗುರುತಿಸುತ್ತದೆ. ಅದೇ ರೀತಿ 7ನೇ ಭಾವ ಪಾಲುದಾರರನ್ನು ಗುರುತಿಸುತ್ತದೆ. ಅದು ಅವರವರ ಜೀವನದ ಪಾಲುದಾರರನ್ನು ಗುರುತಿಸುತ್ತದೆ. ಒಂದು ವ್ಯಕ್ತಿಯ ಜಾತಕದಲ್ಲಿ 7ನೇ ಭಾವ ಯಾವ ಅಶುಭ ಸಂಬಂಧವೂ ಇಲ್ಲದೆ ಇರಬೇಕು. ಅಂದರೆ 7ನೇ ಭಾವದಲ್ಲಿ ನೈಸರ್ಗಿಕ ಅಶುಭ ಗ್ರಹಗಳು ಎನ್ನುವ ರಾಹು, ಕೇತು, ಶನಿ ಮತ್ತು ಕುಜ ಸ್ಥಿತವಾಗಿರಬಾರದು. ಆ ರೀತಿ ಇದ್ದರೆ ಆ ಗ್ರಹಗಳಿಗೆ ಶುಭ ಗ್ರಹಗಳಾದ ಗುರು ಮತ್ತು ಶುಕ್ರನ ಸಂಬಂಧ ಇರಬೇಕು. ಅದೇ ರೀತಿ 7ನೇ ಭಾವದಲ್ಲಿ 6, 8 ಮತ್ತು 12ನೇ ಭಾವಾಧಿಪತಿಗಳು ಸ್ಥಿತವಾಗಿರಬಾರದು. 7ನೇ ಭಾವಾಧಿಪತಿ 7ನೇ ಭಾವಕ್ಕೆ 6, 8, 12ನೇ ಭಾವಗಳಲ್ಲಿ ಇರಬಾರದು. ಅದೇ ರೀತಿ 7ನೇ ಭಾವಾಧಿಪತಿ ಲಗ್ನಕ್ಕೆ 6, 8, 12ನೇ ಭಾವಗಳಲ್ಲಿ ಇರಬಾರದು. 7ನೇ ಭಾವಾಧಿಪತಿ ಸ್ಥಿತವಾಗಿರುವ ನಕ್ಷತ್ರಾಧಿಪತಿಗೆ ಅಶುಭ ಸಂಬಂಧ ಇರಬಾರದು. ಅದೇ ರೀತಿ 7ನೇ ಭಾವಾಧಿಪತಿ ನೀಚ ಅಸ್ತಂಗವಾಗಿರಬಾರದು. ಈ ರೀತಿ ಇಲ್ಲದ ಸ್ಥಿತಿಗಳು ವೈವಾಹಿಕ ವಿಷಯದಲ್ಲಿ ಸಮಸ್ಯೆಗಳನ್ನು ಕೊಡುತ್ತದೆ. ಆ ಸಮಸ್ಯೆಗಳ ತೀವ್ರತೆ ಹೇಗಿರುತ್ತದೆ ಎಂದು ಇನ್ನು ಮುಂದೆ ವಿವರವಾಗಿ ವಿಶ್ಲೇಷಣೆ ಮಾಡೋಣ.
ಅದೇ ರೀತಿ 7ನೇ ಮನೆಗೆ ಶುಭ ಸಂಬಂಧಗಳಿದ್ದರೆ ದಾಂಪತ್ಯ ಜೀವನ ಚೆನ್ನಾಗಿರುತ್ತದೆ, ಸಂತೋಷವಾಗಿರುತ್ತಾರೆ. ಲಗ್ನಾಧಿಪತಿ 7ನೇ ಭಾವದಲ್ಲಿದ್ದರೆ ಆ ಜಾತಕ ಅಥವಾ ಜಾತಕಿ ಅವರ ಹೆಂಡತಿ ಅಥವಾ ಗಂಡನ ಮೇಲೆ ಹೆಚ್ಚಿನ ಪ್ರೀತಿಯಲ್ಲಿರುತ್ತಾರೆ. ಅದೇ ರೀತಿ 7ನೇ ಭಾವಾಧಿಪತಿ ಲಗ್ನದಲ್ಲಿದ್ದರೆ ಹೆಚ್ಚಿನ ಪ್ರೀತಿ ಮತ್ತು ವಿಶ್ವಾಸವಾಗಿರುತ್ತಾರೆ. ಜಾತಕದಲ್ಲಿ ಲಗ್ನ ಭಾವಕ್ಕೆ 2ನೇ ಭಾವ ಅನ್ನುವುದು ಜಾತಕರ ಕುಟುಂಬವನ್ನು ಗುರುತಿಸುತ್ತದೆ. 2ನೇ ಭಾವಕ್ಕೆ ಅಶುಭ ಸಂಬಂಧವಿದ್ದರೆ ಜಾತಕನಿಗೆ ಅವನ ಕುಟುಂಬ ಸಂಬಂಧಿಸಿದ ವಿಷಯಗಳಲ್ಲಿ ಸಮಸ್ಯೆಗಳು ತುಂಬಿರುತ್ತದೆ. 2ನೇ ಭಾವಾಧಿಪತಿಗೆ 7ನೇ ಭಾವಾಧಿಪತಿ ಷಷ್ಟಾಷ್ಟಕವಾಗಿ ಅಂದರೆ 6, 8 ಇರಬಾರದು. ಆ ರೀತಿ ಇದ್ದರೆ ಆ ವ್ಯಕ್ತಿಯ ಗಂಡ ಅಥವಾ ಹೆಂಡತಿ ಆ ವ್ಯಕ್ತಿಯ ಕುಟುಂಬದವರೊಟ್ಟಿಗೆ ಸಮಾಧಾನವಾಗಿರುವುದಿಲ್ಲ. ಯಾವಾಗಲೂ ಒಂದು ಮುಳ್ಳಿನ ಹಾಸಿಗೆಯ ಮೇಲೆ ಜೀವನ ಮಾಡುವ ರೀತಿಯಲ್ಲಿ ವರ್ತಿಸುತ್ತಾರೆ. 2ನೇ ಭಾವ ಕುಟುಂಬಕ್ಕೆ ಒಂದು ಹೊಸ ಜನ ಸೇರುವಿಕೆಯನ್ನು ಗುರುತಿಸುತ್ತದೆ. ಆ ಕುಟುಂಬದಲ್ಲಿ ಅಳಿಯ ಅಥವಾ ಸೊಸೆಯ ಅಥವಾ ಒಂದು ಮಗುವಿನ ಸೇರುವಿಕೆಯನ್ನು ತೋರಿಸುತ್ತದೆ. ಆದ್ದರಿಂದ ವೈವಾಹಿಕ ವಿಷಯದಲ್ಲಿ 7ನೇ ಭಾವದ ಜೊತೆ 2ನೇ ಭಾವದ ಸಂಬಂಧವೂ ಇರುತ್ತದೆ. 7ನೇ ಭಾವಕ್ಕೆ 2ನೇ ಭಾವವಾದ 8ನೇ ಭಾವ ಹೆಂಡತಿ ಅಥವಾ ಗಂಡನ ಕುಟುಂಬವನ್ನು ಸೂಚಿಸುತ್ತದೆ. ಕಳತ್ರ ಸ್ಥಾನವಾದ 7ನೇ ಭಾವಕ್ಕೆ ಸಂತೋಷವನ್ನು ಕೊಡುವ ಭಾವವಾಗಿ 11ನೇ ಭಾವ ಇರುತ್ತದೆ. ಈ 11ನೇ ಭಾವ ಹಣಕಾಸಿಗೆ ಮಾತ್ರ ಲಾಭಸ್ಥಾನವಲ್ಲ, ಎಲ್ಲ ವಿಷಯಗಳಿಗೂ ಅಂದರೆ ಎಲ್ಲ ಅಭಿಲಾಷೆಗಳನ್ನು ಪೂರ್ತಿ ಮಾಡುವ ಲಾಭಸ್ಥಾನವಾಗಿರುತ್ತದೆ. ಆದ್ದರಿಂದ ವೈವಾಹಿಕ ವಿಷಯದಲ್ಲಿ 7ನೇ ಭಾವದ ಜೊತೆ 11ನೇ ಭಾವದ ಸಂಬಂಧವೂ ಇರುತ್ತದೆ. ಅಂದರೆ ಮದುವೆ ಎಂದು ನೋಡುವಾಗ ಒಂದು ಜಾತಕದಲ್ಲಿ 7ನೇ ಭಾವ, 2ನೇ ಭಾವ ಮತ್ತು 11ನೇ ಭಾವಗಳು ಬಲವಾಗಿ ಯಾವ ಅಶುಭ ಸಂಬಂಧವೂ ಇಲ್ಲದೆ ಇರಬೇಕು. ಅದೇ ರೀತಿ ಮದುವೆಯ ವಿಷಯದಲ್ಲಿ ಎಲ್ಲ ಗ್ರಹಗಳು ಭಾಗವಹಿಸುತ್ತವೆ. ಪ್ರಾಮುಖ್ಯವಾಗಿ ಗಂಡಿನ ಜಾತಕದಲ್ಲಿ ಶುಕ್ರ ಕಳತ್ರಕಾರಕನಾಗುತ್ತಾನೆ. ಅವನ ಜಾತಕದಲ್ಲಿ ಯಾವ ರೀತಿಯಲ್ಲೂ ಶುಕ್ರ ಬಲಹೀನನಾಗಬಾರದು, ಅಶುಭ ಸಂಬಂಧವೂ ಇರಬಾರದು. ಅದೇ ರೀತಿ ಶುಕ್ರ ಅಸ್ತಂಗತವಾಗಬಾರದು, ಅಂದರೆ ಸೂರ್ಯನ ಜೊತೆ 3 ಡಿಗ್ರಿಯೊಳಗೆ ಸೇರುವಿಕೆಯಲ್ಲಿರಬಾರದು. ಆ ರೀತಿಯ ಸೇರುವಿಕೆ ಸೂರ್ಯನ ಹೆಚ್ಚಿನ ಪ್ರಕಾಶದಿಂದ ಶುಕ್ರನ ಕಿರಣಗಳನ್ನು ನಿಗ್ರಹಿಸುತ್ತದೆ. ಆದ್ದರಿಂದ ಶುಕ್ರ ಕೊಡುವ ಫಲಗಳು ಜಾತಕನಿಗೆ ಸಿಕ್ಕದೆ ಹೋಗಬಹುದು. ಇದು ಮಕ್ಕಳಾಗುವ ವಿಷಯದಲ್ಲಿ ಸಮಸ್ಯೆಗಳನ್ನು ಕೊಡುತ್ತದೆ. ಕೆಲವು ಸಮಯಗಳಲ್ಲಿ ಬರೀ ಹೆಣ್ಣು ಮಕ್ಕಳೇ ಹುಟ್ಟುವ ಸಾಧ್ಯತೆ ಇರುತ್ತದೆ. ಅದೇ ಸಮಯ ಅಸ್ತಂಗದಲ್ಲಿರುವ ಶುಕ್ರ ಬೇರೆ ಗ್ರಹದೊಟ್ಟಿಗೆ ಪರಿವರ್ತನಾ ಯೋಗದಲ್ಲಿದ್ದರೆ ಅಸ್ತಂಗ ದೋಷದಿಂದ ಬಿಡುಗಡೆಯಾಗಿ ಪುತ್ರ ಭಾಗ್ಯವನ್ನು ಕೊಡುವುದಕ್ಕೆ ಸಿದ್ಧನಾಗಿರುತ್ತಾನೆ. ಗಂಡಿನ ಜಾತಕದಲ್ಲಿ ಅವನ ಹೆಂಡತಿಯನ್ನು ಗುರುತಿಸುವ ಗ್ರಹವಾದ ಶುಕ್ರ ಅವನಿಗೆ ಒಂದು ಹೆಣ್ಣಿನ ಸುಖವನ್ನು ನೀಡುತ್ತಾನೆ. ಆದ್ದರಿಂದ ಲೈಂಗಿಕ ವಿಷಯಗಳಲ್ಲಿ ಸಂತೋಷವನ್ನು ಕೊಡುತ್ತಾನೆ. ಒಂದು ಹೆಣ್ಣಿನ ಜಾತಕದಲ್ಲಿ ಕುಜ ಕಳತ್ರಕಾರಕನಾಗುತ್ತಾನೆ. ಅವಳ ಜಾತಕದಲ್ಲಿ ಕುಜ ಯಾವ ರೀತಿಯಲ್ಲೂ ಅಶುಭ ಸಂಬಂಧ ಪಡಬಾರದು, ಅದೇ ರೀತಿ ಬಲಹೀನನಾಗಬಾರದು. ಹೆಣ್ಣಿನ ಜಾತಕದಲ್ಲಿ ಅವಳ ಗಂಡನ ಗುರುತಿಸುವ ಕುಜ ಅವಳಿಗೆ ಗಂಡಿನ ಸುಖವನ್ನು ನೀಡುತ್ತದೆ. ಜಾತಕನಿಗೆ ಕುಜ ಧೈರ್ಯ ವೀರ್ಯವನ್ನು ಕೊಡುವವನಾಗಿರುತ್ತಾನೆ. ಹೆಚ್ಚಿನ ಬಲವಂತನಾಗಿದ್ದರೆ ಅವನ ನಡವಳಿಕೆಗಳಲ್ಲಿ ಒರಟುತನ ಇರುತ್ತದೆ, ಹಠಮಾರಿತನ ಇರುತ್ತದೆ, ಅದೇ ರೀತಿ ಕೋಪ ಇರುತ್ತದೆ. ಅದೇ ರೀತಿ ಹೆಣ್ಣಿನ ಜಾತಕದಲ್ಲಿ ಕುಜ ಹೆಚ್ಚಿನ ಬಲವಂತನಾಗಿದ್ದರೆ ಅವಳ ಗುಣಲಕ್ಷಣಗಳಲ್ಲಿ ಗಂಡಿನ ಹೋಲಿಕೆ ಇರುತ್ತದೆ, ನಡವಳಿಕೆಗಳಲ್ಲಿ ಒರಟುತನ ಇರುತ್ತದೆ, ಹಠಮಾರಿತನ ಮತ್ತು ಅತೀತ ಕೋಪ ಇರುತ್ತದೆ. ಪುರುಷರ ಜಾತಕದಲ್ಲಿ ಕುಜ ಅಸ್ತಂಗತ ಮತ್ತು ಬಲಹೀನನಾಗಿದ್ದರೆ ಶುಕ್ಲ ಉತ್ಪತ್ತಿ ಕಡಿಮೆಯಾಗಿ ವೀರ್ಯ ಇಲ್ಲದೆ ಲೈಂಗಿಕ ವಿಷಯಗಳಲ್ಲಿ ಸಮಸ್ಯೆಗಳನ್ನು ಕೊಡುತ್ತಾನೆ. ಕುಜನಿಗೆ ಕೇತುವಿನ ಸೇರುವಿಕೆ ತುಂಬಾ ಹತ್ತಿರದಲ್ಲಿದ್ದರೂ ಲೈಂಗಿಕ ವಿಷಯಗಳಲ್ಲಿ ಸಮಸ್ಯೆಗಳು ಖಂಡಿತ ಇರುತ್ತದೆ. ಕಾರಣ ಕೇತು ದೇಹದ ಅಂಗಗಳನ್ನು ಕುಕ್ಕುತ್ತಿರುವ ಪರಿಣಾಮಗಳನ್ನು ಕೊಡುತ್ತಾನೆ. ಇದನ್ನು ಇತರ ಗ್ರಹಗಳ ಸಂಬಂಧವನ್ನು ನೋಡಿ ತೀವ್ರವಾಗಿ ವಿಶ್ಲೇಷಣೆ ಮಾಡಿದ ಮೇಲೆ ನಿರ್ಧರಿಸಬೇಕು. ಒಂದು ಗಂಡಿನ ಜಾತಕದಲ್ಲಿ ಗುರು ಜೀವಕಾರಕನಾಗುತ್ತಾನೆ.
ಜೀವಕಾರಕ ಗುರು ಬಲವಾಗಿ ಶುಭವಾಗಿರಬೇಕು. ಆವಾಗಲೇ ಅವನಿಗೆ ಎಲ್ಲಾ ಸಾಮರ್ಥ್ಯವೂ ಇರುತ್ತದೆ. ಗುರು ಅಶುಭ ಸಂಬಂಧ ಪಡೆದು ಅಶುಭ ಭಾವದಲ್ಲಿದ್ದು ಬಲಹೀನನಾಗಿದ್ದರೆ ಯಾವ ಸಾಮರ್ಥ್ಯವೂ ಇರುವುದಿಲ್ಲ, ಬಲಹೀನನಾಗಿರುತ್ತಾನೆ. ಒಂದು ಹೆಣ್ಣಿನ ಜಾತಕದಲ್ಲಿ ಶುಕ್ರ ಜೀವಕಾರಕನಾಗುತ್ತಾನೆ. ಜೀವಕಾರಕ ಶುಕ್ರ ಬಲವಾಗಿ ಶುಭವಾಗಿರಬೇಕು. ಶುಕ್ರ ಮತ್ತು ಕುಜ ಷಷ್ಟಾಷ್ಟಕವಾಗಿ ಅಂದರೆ 6, 8 ಇರಬಾರದು. ಆ ರೀತಿ ಇದ್ದರೆ ಗಂಡ ಹೆಂಡತಿಯೊಳಗೆ ಯಾವಾಗಲೂ ಜಗಳ, ಹೋರಾಟ ಇರುತ್ತದೆ. ಇಬ್ಬರ ಜಾತಕದಲ್ಲೂ ಮನೋಕಾರಕನಾದ ಚಂದ್ರ ಅಶುಭ ಸಂಬಂಧವಿಲ್ಲದೆ ಬಲವಾಗಿರಬೇಕು. ಆವಾಗಲೇ ಅವರಿಗೆ ಮನೋಬಲ ಇರುತ್ತದೆ. ಚಂದ್ರ ರಾಹು ಕೇತು ಜೊತೆ ಸಂಬಂಧವಿಲ್ಲದೆ ಇರಬೇಕು. ಭೋಗಕಾರಕನಾದ ರಾಹು ಲೈಂಗಿಕ ವಿಷಯದಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಕೊಟ್ಟು ಕೆಟ್ಟ ಅಭ್ಯಾಸಗಳಿಗೆ ವ್ಯಸನಿಯಾಗುವ ಸ್ಥಿತಿಯನ್ನು ಉಂಟು ಮಾಡುತ್ತಾನೆ. ಆದರೆ ಜ್ಞಾನ ಮತ್ತು ಮೋಕ್ಷಕಾರಕನಾದ ಕೇತು ಲೈಂಗಿಕ ವಿಷಯದಲ್ಲಿ ಅಸಹ್ಯವನ್ನು ನೀಡುತ್ತದೆ. ಆಧ್ಯಾತ್ಮಿಕ ವಿಷಯಗಳಲ್ಲಿ ಆಸಕ್ತಿ ಕೊಡುತ್ತದೆ. ದಾಂಪತ್ಯ ವಿಷಯದಲ್ಲಿ ಬಾಂಧವ್ಯ ನೀಡುವುದಿಲ್ಲ. ಚಂದ್ರ ಮತ್ತು ಶನಿಯ ಸಂಬಂಧ ವೈವಾಹಿಕ ವಿಷಯವನ್ನು ವಿಳಂಬ ಮಾಡುತ್ತದೆ. ಇದಕ್ಕೆ ಪುನರ್ಪು ದೋಷ ಅಂತ ಹೇಳುತ್ತಾರೆ. ವಿವಾಹ ನಡೆಯುವ ಕಾಲದಲ್ಲಿ 2, 7, 11ನೇ ಭಾವಗಳ ಸಂಬಂಧ ಖಂಡಿತ ಇರಲೇಬೇಕು. ಅದೇ ರೀತಿ ಗುರು, ಶುಕ್ರ, ಕುಜನ ಸಂಬಂಧಗಳು ಇರಬೇಕು. ಈ ಸಂಬಂಧಗಳು ಜನನ ಜಾತಕದಲ್ಲಿದ್ದರೆ ವೈವಾಹಿಕ ಕೊಡುಗೆ ಇದೆ ಅಂತ ಹೇಳಬಹುದು. ಒಟ್ಟಿಗೆ ಈ ಭಾವಾಧಿಪತಿಗಳ ದಶಾಭುಕ್ತಿ ನಡೆಯುವಾಗ ಮದುವೆ ಆಗುತ್ತದೆ ಎಂದು ಹೇಳಬಹುದು. ಅದೇ ರೀತಿ ಗುರು, ಶುಕ್ರ, ಕುಜ ಗೋಚಾರದಲ್ಲಿ 2, 7, 11ನೇ ಭಾವಗಳಲ್ಲಿ ಪ್ರಯಾಣ ಮಾಡುವಾಗ ಅವುಗಳ ದಶಾಭುಕ್ತಿ ನಡೆಯುವ ಕಾಲಗಳಲ್ಲಿ ಮದುವೆ ಆಗುತ್ತದೆ ಎಂದು ಹೇಳಬಹುದು. ಈ ಕಾಲದಲ್ಲಿ ಕರ್ಮಕಾರಕನಾದ ಶನಿಯ ಸಂಬಂಧ ಖಂಡಿತ ಇರಬೇಕು. ನಮ್ಮ ಜೀವನದಲ್ಲಿ ಯಾವುದೇ ಒಂದು ಕಾರ್ಯಕ್ಕೆ, ಅದು ಶುಭ ಕಾರ್ಯವಾದರೂ ಸರಿ, ಅಶುಭ ಕಾರ್ಯವಾದರೂ ಸರಿ, ಕರ್ಮಕಾರಕನಾದ ಶನಿಯ ಸಂಬಂಧ ಇಲ್ಲದೆ ನಡೆಯುವುದಿಲ್ಲ. ಒಂದು ಜಾತಕವನ್ನು ವಿಶ್ಲೇಷಣೆ ಮಾಡುವಾಗ ಗ್ರಹಗಳ ಸ್ಥಿತಿಗಳನ್ನು ಭಾವಸ್ಫುಟಗಳ ಪ್ರಕಾರ ಯಾವ ಭಾವದಲ್ಲಿದ್ದಾವೆ ಎಂದು ನಿಖರವಾಗಿ ಗುರುತಿಸಿಕೊಂಡು ಫಲಗಳನ್ನು ನಿರ್ಧರಿಸಬೇಕು. ಉದಾಹರಣೆಗೆ ಇಲ್ಲಿರೋ ಭಾವಕುಂಡಲಿಯನ್ನು ನೋಡಿ. ಲಗ್ನ ಕನ್ಯಾ ರಾಶಿಯಲ್ಲಿ 13 ಡಿಗ್ರಿ 9 ನಿಮಿಷ ಎನ್ನುವ ರೇಖಾಂಶದಲ್ಲಿ ಶುರುವಾಗಿರುತ್ತದೆ. ಅಂದರೆ ಲಗ್ನ ಭಾವದ ವಿಸ್ತೀರ್ಣ ಕನ್ಯಾ ರಾಶಿಯಲ್ಲಿ 13 ಡಿಗ್ರಿ 9 ನಿಮಿಷಗಳಿಂದ ತುಲಾ ರಾಶಿಯಲ್ಲಿ 13 ಡಿಗ್ರಿ 42 ನಿಮಿಷಗಳವರೆಗೆ ಹರಡಿರುತ್ತದೆ. ಅಂದರೆ 2ನೇ ಭಾವ ತುಲಾ ರಾಶಿಯಲ್ಲಿ 13 ಡಿಗ್ರಿ 42 ನಿಮಿಷಗಳಲ್ಲಿ ಶುರುವಾಗುತ್ತೆ ಎಂದು ಅರ್ಥ. ಅದೇ ರೀತಿ ಎಲ್ಲಾ ಭಾವಗಳ ವಿಸ್ತೀರ್ಣ ಅದಕ್ಕೆ ಮುಂದಿನ ಭಾವಗಳು ಶುರುವಾಗುವ ರೇಖಾಂಶದವರೆಗೆ ಇರುತ್ತದೆ. ಮಕರ ರಾಶಿಯಲ್ಲಿ 11 ಡಿಗ್ರಿ 55 ನಿಮಿಷಗಳಲ್ಲಿ ಶುರುವಾಗುವ ಭಾವದ ವಿಸ್ತೀರ್ಣ ಕುಂಭರಾಶಿಯಲ್ಲಿ 12 ಡಿಗ್ರಿ 27 ನಿಮಿಷಗಳವರೆಗೆ ಹರಡಿರುತ್ತದೆ. ಇದಕ್ಕೆ ಭಾವಸ್ಫುಟಗಳು ಎಂದು ಹೇಳಲಾಗುತ್ತದೆ. ಅಂದರೆ 10ನೇ ಮನೆಯ ಭಾವಸ್ಫುಟ 12 ಡಿಗ್ರಿ 32 ನಿಮಿಷಗಳಲ್ಲಿ ಶುರುವಾಗುತ್ತದೆ ಎಂದು ಇರುತ್ತದೆ. ಇದು ಸಾಫ್ಟ್ವೇರ್ ಅಲ್ಲಿ ನಿಮ್ಮ ಜಾತಕಕ್ಕೆ ಭಾವಕುಂಡಲಿ ಅಂತ ಹಾಕಿದರೆ ನಿಮಗೆ ಸಿಕ್ಕುತ್ತದೆ. ಈ ಭಾವಸ್ಫುಟಗಳನ್ನು ಇಟ್ಟುಕೊಂಡು ಒಂದು ಗ್ರಹ ಯಾವ ಭಾವದಲ್ಲಿ ಸ್ಥಿತವಾಗಿದೆ ಎಂದು ತಿಳಿದುಕೊಳ್ಳಬಹುದು. ಸಾಮಾನ್ಯವಾಗಿ ಜಾತಕದಲ್ಲಿ ಭಾವಗಳ ಎಣಿಕೆಯನ್ನು ಇಲ್ಲಿ ತೋರಿಸಿದ ಹಾಗೆ ಗುರುತಿಸುತ್ತಾರೆ. ಉದಾಹರಣೆಗೆ ವೃಶ್ಚಿಕ ರಾಶಿಯಲ್ಲಿ 2 ಡಿಗ್ರಿ 24 ನಿಮಿಷಗಳಲ್ಲಿರುವ ಶನಿ ಲಗ್ನದಿಂದ ಎಣಿಸುವಾಗ 3ನೇ ರಾಶಿಯಲ್ಲಿ ಇದೆ ಅಂತ ಹೇಳುತ್ತೇವೆ. ಆದರೆ 3ನೇ ಭಾವ ಶುರುವಾಗುವುದು 13 ಡಿಗ್ರಿ 32 ನಿಮಿಷಗಳ ನಂತರ. ಆದ್ದರಿಂದ ಶನಿ 2ನೇ ಭಾವದ ವಿಸ್ತೀರ್ಣದೊಳಗೆ ಇರುವುದರಿಂದ ಶನಿ 2ನೇ ಭಾವದಲ್ಲಿ ಸ್ಥಿತವಾಗಿದ್ದಾನೆ ಎಂದು ಪರಿಗಣಿಸಿ 2ನೇ ಭಾವದ ಫಲಗಳನ್ನು ಶನಿ ಕೊಡುತ್ತಾನೆ ಎಂದು ಹೇಳಬೇಕು. ಶನಿ ನೋಡುವುದಕ್ಕೆ 3ನೇ ಮನೆಯಲ್ಲಿದ್ದರೂ 2ನೇ ಭಾವದ ಫಲಗಳನ್ನೇ ಕೊಡುತ್ತಾನೆ ಎಂದು ಹೇಳಬೇಕು. ಈ ರೀತಿ ಎಲ್ಲಾ ಗ್ರಹಗಳು ಯಾವ ಭಾವದಲ್ಲಿ ಸ್ಥಿತವಾಗಿದ್ದಾವೆ ಎನ್ನುವುದನ್ನು ಒಂದು ಜಾತಕದಲ್ಲಿ ಭಾವಕುಂಡಲಿಯನ್ನಿಟ್ಟು ಫಲಗಳನ್ನು ನಿಖರವಾಗಿ ತಿಳಿದುಕೊಳ್ಳಬಹುದು. ಬರೀ ಗ್ರಹ ಇರುವ ರಾಶಿಯನ್ನು ಮಾತ್ರ ಇಟ್ಟು ಫಲಗಳನ್ನು ನಿರ್ಧಾರ ಮಾಡಬಾರದು. ಭಾವ ಮತ್ತು ಭಾವ ಸ್ಫುಟಗಳನ್ನು ಇಟ್ಟು ಹೇಳಬೇಕು. ಇಲ್ಲಿರೋ ಕನ್ಯಾ ಲಗ್ನಕ್ಕೆ 7ನೇ ಮನೆಯಾದ ಮೀನ ರಾಶಿಯಲ್ಲಿ ಶುಕ್ರ 13 ಡಿಗ್ರಿಯಲ್ಲೂ ಬುಧ 19 ಡಿಗ್ರಿ 45 ನಿಮಿಷಗಳಲ್ಲೂ ಸ್ಥಿತವಾಗಿರುತ್ತಾರೆ. ಆದರೆ
7ನೇ ಭಾವಸ್ಫುಟ 13 ಡಿಗ್ರಿ 9 ನಿಮಿಷದಲ್ಲಿ ಶುರುವಾಗುತ್ತದೆ. ಆದ್ದರಿಂದ ಶುಕ್ರ 6ನೇ ಭಾವದಲ್ಲೂ ಬುಧ 7ನೇ ಭಾವದಲ್ಲೂ ಸ್ಥಿತವಾಗಿರುತ್ತಾನೆ ಎಂದು ಪರಿಗಣಿಸಿ ಫಲಗಳನ್ನು ನಿರ್ಧರಿಸಬೇಕು. ಕುಜ 8ನೇ ಭಾವದ ವಿಸ್ತೀರ್ಣದೊಳಗೆ ಇರುವುದರಿಂದ ಸೂರ್ಯ, ರಾಹು, ಕುಜ ಆದ 3 ಗ್ರಹಗಳು 8ನೇ ಭಾವದ ಫಲಗಳನ್ನು ಕೊಡುತ್ತಾರೆ. ಈ ರೀತಿ ವಿವಾಹ ಆಗುವ ಕೊಡುಗೆ ಇರುತ್ತದೆಯೇ ಎಂದು ನೋಡುವಾಗ 2, 7, 11ನೇ ಭಾವಾಧಿಪತಿಗಳು ಮತ್ತು ಗುರು, ಶುಕ್ರ, ಕುಜ, ಶನಿಯ ಸಂಬಂಧ ಇದ್ದು ಅವುಗಳ ದಶಾಭುಕ್ತಿ ನಡೆಯುವಾಗ ಮಾತ್ರ ಮದುವೆ ಆಗಬಹುದು ಎಂದು ನಿರ್ಧರಿಸಬೇಕು. ವಿವಾಹವಾಗುವ ಕಾಲ ನಿರ್ಣಯ ಮಾಡುವುದಕ್ಕೆ ಇನ್ನೂ ಒಂದಷ್ಟು ನಿಯಮಗಳಿದ್ದಾವೆ. ಆ ನಿಯಮಗಳನ್ನೆಲ್ಲ ನಾವು ಇನ್ನೊಂದು ವಿಡಿಯೋದಲ್ಲಿ ನೋಡೋಣ. ಸ್ನೇಹಿತರೆ, ಇನ್ನು ಮುಂದಿನ ಭಾಗದಲ್ಲಿ ವೈವಾಹಿಕ ವಿಷಯದಲ್ಲಿರುವ ಇನ್ನಷ್ಟು ಸೂಕ್ಷ್ಮಗಳನ್ನು ಉದಾಹರಣೆ ಜಾತಕಗಳೊಟ್ಟಿಗೆ ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಬಟನ್ ಒತ್ತಿ, ನನ್ನ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ಲಿಂಕ್ ಅನ್ನು ನಿಮ್ಮ ಸ್ನೇಹಿತರುಗಳಿಗೆಲ್ಲ ಕಳಿಸಿ. ಎಲ್ಲರಿಗೂ ಉಪಯೋಗವಾಗಲಿ. ಎಲ್ಲರಿಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.